ओम शांति। मीठे बच्चे या पुरुषोत्तम संगम युग ಕಲ್ಯಾಣಕಾರಿ ಯುಗ है ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಮಧುರ ಮಕ್ಕಳೇ, ಇದು ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ ಆಗಿದೆ. इसमें ही ಪರಿವರ್ತನ ಹೋತಾ है. ಈ ಯುಗದಲ್ಲಿ ಕಂಪ್ಲೀಟ್ ಜಗತ್ತು ಬದಲಾವಣೆ ಆಗುತ್ತೆ. ತುಮ್ ಕನಿಷ್ಠ ಸೆ ಉತ್ತಮ ಪುರುಷ ಬಂತೆ ಹೋ. ಈ ಯುಗದಲ್ಲಿ ತಾವು ಕನಿಷ್ಠರಿಂದ ಉತ್ತಮ ಪುರುಷರು ಆಗ್ತೀರಾ. प्रश्न ಇದೆ, इस ज्ञान मार्ग में कौन सी बातें सोचने व बोलने से कभी भी उन्नति नहीं हो सकता है. ಈ ಜ್ಞಾನ ಮಾರ್ಗದಲ್ಲಿ ಯಾವ ಮಾತನ್ನ ಯೋಚನೆ ಮಾಡೋದ್ರಿಂದ ಅಥವಾ ಹೇಳೋದ್ರಿಂದ ಎಂದೂ ಪ್ರೋಗ್ರೆಸ್ ಆಗಲ್ಲ, ಉನ್ನತಿ ಆಗೋದಿಲ್ಲ. ಡ್ರಾಮಾ ಮೇ ಹೋಗಾ ತೋ ಪುರುಷಾರ್ಥ ಕರ್ ಲೇಂಗೆ. ನಾಟಕದಲ್ಲಿದ್ದರೆ ಪುರುಷಾರ್ಥ ಮಾಡ್ತೀನಿ. ಡ್ರಾಮಾ ಕರಾಯಂಗೆ ತೋ ಕರ್ ಲೇಂಗೆ. ನಾಟಕ ಮಾಡಿಸಿದ್ರೆ ಮಾಡ್ತೀನಿ. यह सोचने व बोलने वालों की उन्नति कभी नहीं हो सकता. ಈ ರೀತಿ ಆಲೋಚನೆ ಮಾಡ್ತಕ್ಕಂಥವ್ರದ್ದು, ಹೇಳ್ತಕ್ಕಂಥವ್ರದ್ದು ಎಂದೂ ಉನ್ನತಿ ಆಗೋದಿಲ್ಲ. यह कहना ही रॉन्ग है. ಈ ರೀತಿ ಹೇಳೋದೇ ತಪ್ಪಾಗಿದೆ. तुम जानते हो अभी जो हम पुरुषार्थ कर रहे हैं वह भी ड्रामा में नोंद है. ಇದು ಕೂಡ ನಿಮಗೆ ಗೊತ್ತಿದೆ. ಈಗ ನಾವೇನು ಪುರುಷಾರ್ಥ ಮಾಡ್ತಾ ಇದ್ದೀವಿ ಇದು ಕೂಡ ಡ್ರಾಮಾದಲ್ಲಿ ಏನಾಗಿದೆ, ಫಿಕ್ಸ್ ಆಗಿಬಿಟ್ಟಿದೆ. पुरुषार्थ करना ही है. पुरुषार्थನ ಮಾಡಲೇ ಬೇಕಾಗಿದೆ. ಗೀತ್ ಯಹ ಕಹಾನಿ है दीवे और तूफान की. ಈ ಒಂದು ಸ್ಟೋರಿ ಆಗಿದೆ ದೀಪ ಮತ್ತು ಬಿರುಗಾಳಿದು. ಓಂ ಶಾಂತಿ. ಯಹ ಕಲಿಯುಗಿ ಮನುಷ್ಯ ಕಾ ಗೀತ್. ಇದಾಗಿದೆ ಕಲಿಯುಗಿ ಮನುಷ್ಯರ ಒಂದು ಗೀತೆ. ಪರಂತು ಇನ್ಕಾ ಅರ್ಥ ವಹ ನಹಿ ಜಾನ್ತೆ. ಆದರೆ ಇದರ ಮೀನಿಂಗ್ ಅನ್ನು ಅವರು ತಿಳ್ಕೊಂಡಿಲ್ಲ. ಯ ತುಮ್ ಜಾನ್ತೆ ಹೋ ತುಮ್ ಹೋ ಅಭಿ ಪುರುಷೋತ್ತಮ ಸಂಗಮ ಯುಗಿ. ಇದನ್ನ ಈಗ ನೀವು ತಿಳ್ಕೊಂಡಿದ್ದೀರಿ. ವರ್ತಮಾನ ಸಮಯದಲ್ಲಿ ನೀವು ಪುರುಷೋತ್ತಮ ಸಂಗಮ ಯುಗ ವಾಸಿಗಳು. ಸಂಗಮ ಯುಗಕ್ಕೆ ಸಾಥ್ ಪುರುಷೋತ್ತಮ भी लिखना चाहिए. ಸಂಗಮ ಯುಗ ಜೊತೆಯಲ್ಲಿ ಪುರುಷೋತ್ತಮ ಅಕ್ಷರವನ್ನು ಬರೀರಿ. बच्चों को ज्ञान की पॉइंट्स याद ना होने के कारण फिर ऐसे ऐसे अक्षर निकलने भूल जाता है. ನೋಡಿ, ಮಕ್ಕಳಲ್ಲಿ ಜ್ಞಾನದ ಪಾಯಿಂಟ್ಸ್ ನೆನಪಿಲ್ಲದೆ ಇರೋದ್ರಿಂದ ಈ ರೀತಿ ಪಾಯಿಂಟ್ಸ್ ಅನ್ನ ಬರೆಯೋದು ಮರ್ತೋಗ್ಬಿಡುತ್ತೆ. ಯಹ ಮುಖ್ಯ है इनका अर्थ भी तुम ही समझ सकते हो. ಇದು ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಇದರ ಅರ್ಥವನ್ನು ಕೂಡ ನೀವು ತಿಳಿಸಬಹುದು. ಪುರುಷೋತ್ತಮ ಮಾಸ್ भी होता है या फिर ಪುರುಷೋತ್ತಮ ಸಂಗಮ. ಪುರುಷೋತ್ತಮ ತಿಂಗಳು ಬರುತ್ತೆ, ಆದರೆ ಇದು ನಡೀತಾ ಇರೋದು ಪುರುಷೋತ್ತಮ ಸಂಗಮ ಯುಗ. ये संगम का भी एक त्योहार है. ಇದು ಸಂಗಮ ಯುಗದ್ದು ಒಂದು ಹಬ್ಬ. यह त्योहार सबसे ऊंचा है. ಈ ಹಬ್ಬ ಎಲ್ಲಕ್ಕಿಂತಲೂ ದೊಡ್ಡ ಹಬ್ಬ. तुम जानते हो अभी हम पुरुषोत्तम बन रहे हैं उत्तम से उत्तम पुरुष. ಈಗ ನೀವು ತಿಳ್ಕೊಂಡಿದ್ದೀರಿ ನಾವು ಪುರುಷೋತ್ತಮರಾಗ್ತಾ ಇದ್ದೀವಿ, ಉತ್ತಮರಿಗಿಂತಲೂ ಉತ್ತಮ ಪುರುಷರು ಆಗ್ತಾ ಇದ್ದೀವಿ. ऊंचे ऊंचा साहूकार से साहूकार ನಂಬರ್ 1 ಕಹೆಂಗೆ. ಶ್ರೇಷ್ಠಾತಿ ಶ್ರೇಷ್ಠ ಸಾಹುಕಾರರು. ಸಾಹುಕಾರರಲ್ಲಿ ನಂಬರ್ 1 ಅಂತ ಹೇಳಲಾಗುತ್ತೆ ಲಕ್ಷ್ಮೀನಾರಾಯಣ. ಅತಿ ಹೆಚ್ಚು ಸಾಹುಕಾರ ಪ್ರಪಂಚದಲ್ಲಿ. ಶಾಸ್ತ್ರೋं में दिखाते हैं बड़ा प्रलय हुई. फिर नंबर 1 श्री कृष्ण पीपल के पत्ते पर सागर में आया. ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ, ತೋರಿಸ್ತಾರೆ. ಬಹಳ ದೊಡ್ಡ ಪ್ರಳಯ ಆಯಿತು. ಅದರಲ್ಲಿ ನಂಬರ್ 1 ಶ್ರೀಕೃಷ್ಣ ಆಲದ ಎಲೆ ಮೇಲೆ ತೇಲ್ಕೊಂಡು ಬಂದರು ಸಾಗರದಿಂದ ಅಂತ ತೋರಿಸಿದ್ದಾರೆ. ಅಭಿ ತುಮ್ ಕ್ಯಾ ಕಹೆಂಗೆ. ಈಗ ನೀವು ಏನು ಹೇಳ್ತೀರಾ? ನಂಬರ್ 1 है वह श्री कृष्ण जिसको श्याम सुंदर कहते. ನಂಬರ್ 1 ಶ್ರೀಕೃಷ್ಣನೇ, ಅವ್ರಿಗೆ ಶ್ಯಾಮ ಸುಂದರ ಅಂತ ಹೇಳ್ತಾರೆ. ದಿಕಾತೆ ಅಂಗುಟ ಚೂಸ್ತಾವು ಆಯ. ಕಥೆಗಳಲ್ಲಿ ಏನು ತೋರಿಸ್ತಾರೆ, ಹೆಬ್ಬೆಟ್ ಚೀಪ್ಕೊಂಡು ಬಂದರು ಅಂತ. बच्चे तो गर्भ में रहता है तो पहले ज्ञान सागर से निकला हुआ उत्तम से उत्तम पुरुष श्री कृष्ण है. ಶ್ರೀಕೃಷ್ಣ ಮಗುವಾಗಿದ್ದ ಸಂದರ್ಭದಲ್ಲಿ ತಾಯಿ ಹೊಟ್ಟೆಯಲ್ಲಿ ಇರ್ತಾರೆ. ಮೊಟ್ಟ ಮೊದಲು ಜ್ಞಾನಸಾಗರ್ನಿಂದ ಹುಟ್ಟಿರ್ತಕ್ಕಂತಹ ಉತ್ತಮ ಪುರುಷರು ಅಂತ ಶ್ರೀಕೃಷ್ಣನಿಗೆ ಹೇಳ್ಬೋದು. ಅಂದರೆ ಶಿವಬಾಬಾ ಅವ್ರ ಶಕ್ತಿಯಿಂದ ಅವರು ಶ್ರೀಕೃಷ್ಣ ಆದರು. ಜ್ಞಾನ ಸಾಗರ ಸೇ ಸ್ವರ್ಗ ಕಿ ಸ್ಥಾಪನಾ ಹೋತಿ ಹೈ. ಜ್ಞಾನಸಾಗರ ತಂದೆಯಿಂದ ಸ್ವರ್ಗದ ಸ್ಥಾಪನೆ ಆಗುತ್ತೆ. ಉಸ್ಮೆ ನಂಬರ್ 1 ಪುರುಷೋತ್ತಮ ಯಸ್ ಶ್ರೀಕೃಷ್ಣ ಹೈ. ಅದರಲ್ಲಿ ಕೂಡ ನಂಬರ್ 1 ಪುರುಷೋತ್ತಮರು ಯಾರಪ್ಪ ಅಂದರೆ ಶ್ರೀಕೃಷ್ಣ. ಅವ್ರ ಯ ಜ್ಞಾನ ಕಾ ಸಾಗರ್ ಶಿವಬಾಬಾ. ಮತ್ತೆ ಶಿವಬಾಬಾ ಜ್ಞಾನದ ಸಾಗರ ಆಗಿದ್ದಾರೆ, ಪಾನಿ ಕಾ ನಹಿ.
ನೀರಿನ ಸಾಗರ ಅಲ್ಲ. ಪ್ರಲಯ भी होती नहीं, ಪ್ರಳಯನೂ ಕೂಡ ಆಗೋದಿಲ್ಲ. कई बच्चे नए नए आते हैं तो बाबा फिर भी पुरानी पॉइंट्स रिपीट करना पड़ता है. ಹೊಸದಾಗಿ ಬಾಬನ ಮಕ್ಕಳು ಬರ್ತಾ ಇರ್ತಾರೆ ಜ್ಞಾನಕ್ಕೆ, ಅದಕ್ಕೆ ಹಳೆ ಪಾಯಿಂಟ್ಸನ್ನು ಪುನರಾವೃತ್ತಿ ಮಾಡಬೇಕಾಗತ್ತೆ. ಹಳಬ್ರೆ ಅಂತ ತಿಳ್ಕೊಬೇಕು, ನಮ್ಗೆ ರಿಮೈಂಡ್ ಆಗ್ತಾ ಇದೆ ಅಂತ ತಿಳ್ಕೊಬೇಕು. ಹೊಸಬ್ರು ಕೇಳಿ ಇನ್ನೂ ಅದನ್ನು ಮನನ ಮಾಡ್ಕೋಬೇಕು. ಸತ್ಯುಗ್ ತ್ರೇತ ದ್ವಾಪರ್ ಕಲಿಯುಗ ಚತುರ್ಯುಗಗಳು ಇದೆ. ಪಾಂಚವ ಫಿರ್ ಪುರುಷೋತ್ತಮ ಸಂಗಮ ಯುಗ. ಸತ್ಯ ತ್ರೇತ ದ್ವಾಪರ ಕಲಿಯುಗ ಇವು 4 ಯುಗಗಳು. 5ನೇ ಯುಗ ಸಂಗಮ ಯುಗ, ಪುರುಷೋತ್ತಮ ಯುಗ ಆಗಿದೆ. ಇಸ್ ಯುಗ ಮೇ ಮನುಷ್ಯ ಚೇಂಜ್ ಹೋತೆ ಹೈ. ಈ ಯುಗದಲ್ಲಿ ಜನರು ಬದಲಾವಣೆ ಆಗ್ತಾರೆ. ಕನಿಷ್ಠ ಸೆ ಸರ್ವೋತ್ತಮ ಬಂತೆ ಹೈ, ಜೈಸೆ ಶಿವ ಬಾಬಾ ಕೋ ಭಿ ಪುರುಷೋತ್ತಮ ವ ಸರ್ವೋತ್ತಮ ಕೇತೆ ಹೈ. ಕನಿಷ್ಠರಿಂದ ಸರ್ವೋತ್ತಮರು ಆಗ್ತಾರೆ. ಹೇಗೆ ಶಿವ ಬಾಬಾ ಅವರಿಗೆ ಪುರುಷೋತ್ತಮರು ಅಥವಾ ಸರ್ವೋತ್ತಮರು ಅಂತ ಹೇಳಲಾಗುತ್ತೆ. ವಾಹೆ ಪರಂ ಆತ್ಮ ಪರಂಪಿತ, ಅವರಾಗಿದ್ದಾರೆ ಪರಮಾತ್ಮ, ಪರಮಪಿತ ಆಗಿದ್ದಾರೆ. ಫಿರ್ ಪುರುಷೋಮೆ ಉತ್ತಮ ಹೇ ಲಕ್ಷ್ಮೀನಾರಾಯಣ, ಪುರುಷರಲ್ಲಿ ಶ್ರೇಷ್ಠರಾಗಿರೋರು ಲಕ್ಷ್ಮೀನಾರಾಯಣರು. ಉನೋಂಕೋ ಐಸಾ ಕಿಸ್ನೆ ಬನಾಯ, ಅವ್ರಿಗೆ ಈ ರೀತಿ ಮಾಡಿದ್ಯಾರೋ. ಯಹ ತುಮ್ ಬಚ್ಚೆ ಹಿ ಜಾನ್ತೆ ಹೋ, ಇದನ್ನು ನೀವು ಮಕ್ಕಳಷ್ಟೇ ತಿಳ್ಕೊಂಡಿದ್ದೀರಿ. ಬಚ್ಚೋं को भी समझ में आया है, इस समय हम पुरुषार्थ करते ऐसा बनने के लिए. ಈಗ ಮಕ್ಕಳಿಗೆ ತಿಳುವಳಿಕೆ ಬಂದಿದೆ, ಈ ಸಮಯದಲ್ಲಿ ನಾವು ಪುರುಷಾರ್ಥ ಮಾಡ್ತಾ ಇದ್ದೀವಿ ಈ ರೀತಿ ಆಗಲಿಕ್ಕೋಸ್ಕರ. ಪುರುಷಾರ್ಥ ಕೊಯ್ ಬಡಾ ನಹಿ, ಮೋಸ್ಟ್ ಸಿಂಪಲ್ ಹೈ. ಪುರುಷಾರ್ಥ ಏನು ದೊಡ್ಡದಿಲ್ಲ, ತುಂಬಾ ಸರಳವಾಗಿದೆ. सीखने वाले भी ಅಬಲಾಯೆ ಕುಬ್ಜಾಯೆ ಹೇ, ಜೋ ಕುಚ್ ಬಿ ಪಡಿ ಲಿಕ್ಕಿ ನಹಿ ಹೈ. ಕಲಿತಕ್ಕಂಥವ್ರು ಅಬಲೆಯರು ಕುಬ್ಜೆಯರಿದ್ದಾರೆ, ಯಾರೆಲ್ಲ ಓದಿಲ್ಲ, ವಿದ್ಯೆ ಕಲ್ತಿಲ್ಲ. ಉನೋಂಕಿಲಿ ಕಿತನ ಸಹಜ ಸಮಜಾಯ ಜಾತ. ಓದದೇ ಇರೋರ್ಗೂ ಈಸಿಯಾಗಿ ಅರ್ಥವಾಗುವಂತೆ ಬಾಬಾ ಅವರು ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ದೇಖೋ ಅಹಮದಾಬಾದ್ ಮೇ ಏಕ್ ಸಾಧು ಥಾ, ಕ್ಯಾತಾ ಥಾ ಹಮ್ ಕುಚ್ ಖಾತೆ ಪೀತೆ ನಹಿ. ಅಹಮದಾಬಾದ್ನಲ್ಲಿ ಒಬ್ಬ ಸಾಧು ಇದ್ರಂತೆ, ನಾನೇನು ತಿನ್ನೋದಿಲ್ಲ ಕುಡಿಯೋದಿಲ್ಲ ಅಂತ ಹೇಳ್ತಿದ್ರು. ಅಚ್ಚಾ ಕೊಯ್ ಸಾರಿ ಆಯು ಖಾತಾ ಪೀತಾ ನಹಿ ಹೈ ಕ್ಯಾ, ಇಡೀ ಲೈಫ್ ಪೂರ್ತಿ ಏನು ತಿನ್ನೋದಿಲ್ಲ ಕುಡಿಯೋದಿಲ್ಲ ಆ ಥರನ. ಪ್ರಾಪ್ತಿ ತೋ ಕುಚ್ ಬಿ ನಹಿ ಹೈ, ಪ್ರಾಪ್ತಿ ಏನೂ ಇಲ್ವಲ್ಲ. ಜಾಡ್ ಕೋ ಬಿ ಖಾನ ಮಿಲ್ತಾ ಏನ, ಮರಗಳಿಗೂ ಕೂಡ ಎಲ್ಲ ಬೇಕಲ್ವ, ಸಪ್ಲೈ ಆಗಬೇಕಲ್ಲ. ಖಾದ್ ಪಾನಿ ಆದಿ ನ್ಯಾಚುರಲ್ ಉನ್ಕೋ ಮಿಲ್ತಾ, ನೀರು ಗೊಬ್ಬರ ಎಲ್ಲದು ಭೂಮಿಯಿಂದ ಹೀರ್ಕೊಳ್ಳುತ್ತೆ. ಜಿಸ್ಸೆ ಜಾಡ್ ವೃದ್ಧಿಕೋ ಪಾತಾ ರಹತಾ, ಅದರಿಂದ ಮರ ಏನಾಗ್ತಾ ಇರುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಇಸ್ಮೇ ಭಿ ಕೋಯಿ ವೃದ್ಧಿ ಸಿದ್ಧಿ ಪಾಯಿ ಹೋಂಗೆ. ಊಟ ತಿಂಡಿ ಇಲ್ದಿರ ಇರಬೇಕು ಅಂತ ಇರೋವಂಥವ್ರು, ಸಾಧನೆ ಮಾಡೋರು ಏನೋ ರಿದ್ಧಿ ಸಿದ್ಧಿ ಕಲ್ತ್ಕೊಂಡಿರ್ಬೇಕು ಅಂತ. ಐಸಾ ಬಹುತ್ ಹೈ ಜೋ ಆಗ್ ಸೆ ಪಾನಿ ಸೆ ಚಲೆ ಜಾತೆ. ಈ ರೀತಿ ಭಾಳಷ್ಟು ಜನರು ಇರ್ತಾರೆ, ನೀರಿನಲ್ಲಿ ನಡೆಯೋದು, ಬೆಂಕಿ ಮೇಲೆ ನಡೆಯೋದು, ಇದೆಲ್ಲ ಕಲ್ತ್ಕೊತಾರೆ. ಉಸ್ಸೆ ಬಲ್ ಫಾಯ್ದಾ ಕ್ಯಾ ಹೈ, ಅದರಲ್ಲಿ ಏನು ಬೆನಿಫಿಟ್ ಇದೆ. ಒಬ್ರು ಹೇಳಿದ್ರಂತೆ, ಇವರು ತುಂಬ ಒಳ್ಳೆ ಸಾಧಕರು, ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ, ನೀರಿನ ಮೇಲೆ ನಡ್ಕೊಂಡು ಹೋಗೋದು ಕಲ್ತ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಎಲ್ಲರೂ ಹಬ್ಬ ಅಂದ್ರಂತೆ. ಆಮೇಲೆ ಒಬ್ರು ಹೇಳಿದ್ರಂತೆ, ಅದೇನು ಸ್ವಾಮಿ 5 ರೂಪಾಯಿ ಬೋಟ್ ದುಡ್ಡು ಕೊಟ್ಟರೆ ಅವರೇ ಕರ್ಕೊಂಡು ಹೋಗ್ಬಿಡ್ತಾರೆ, ದೊಡ್ಡ ಸಾಧನೆ ಅಂತ ಇದಕ್ಕೆಲ್ಲ ಹೇಳೋದು ಅಂತೇಳ್ಬಿಟ್ಟು ಹೇಳಿದ್ರಂತೆ. ಅಂದರೆ ದೊಡ್ಡದಕ್ಕಿಂತ ದೊಡ್ಡ ಸಾಧನೆ ಯಾವುದು ಅಂತ ಬಾಬಾ ಹೇಳ್ಕೊಡ್ತಾರೆ ಈ ಸಂಗಮ ಯುಗದಲ್ಲಿ. ತುಮಾರಾ ತೋ ಈ ಸಹಜ ರಾಜಯೋಗ ಸೆ ಜನ್ಮ ಜನ್ಮಾಂತರ ಕಾ ಫಾಯ್ದಾ ಹೈ, ತುಮಕೋ ಜನ್ಮ ಜನ್ಮಾಂತರ ಕೆ ಲಿಯೆ ದುಃಖಿ ಸೆ ಸುಖಿ ಬನಾತೆ ಹೈ. ಬಾಬಾ ಹೇಳ್ತಾರೆ, ಸಹಜಕ್ಕಿಂತಲೂ ಸಹಜ ರಾಜಯೋಗದಿಂದ ನೀವು ಜನ್ಮ ಜನ್ಮಾಂತರಕ್ಕೆ ಪ್ರಾಪ್ತಿ ಮಾಡ್ಕೊತಾ ಇದ್ದೀರಾ. ತುಮಕೋ ಜನ್ಮ ಜನ್ಮಾಂತರ ಕೆ ಲಿಯೆ ದುಃಖ ಸೆ ಸುಖಿ ಬನಾತೆ ಹೈ. ಬಾಬಾ ಅವರು ಜನ್ಮ ಜನ್ಮಾಂತರಕ್ಕೋಸ್ಕರ ನಮ್ಮನ್ನು ದುಃಖಗಳಿಂದ ಬಿಡಿಸಿ ಸುಖಿಯನ್ನಾಗಿ ಮಾಡ್ತಾರೆ. ಬಾಬಾ ಕೇತೆ ಬಚ್ಚೆ ಡ್ರಾಮಾ ಅನುಸಾರ ಹಮ್ ತುಮಕೋ ಗುಹ್ಯ ಬಾತೆ ಸುನಾತಾ. ನಾಟಕದ ಅನುಸಾರವಾಗಿ ಎಲ್ಲ ನಿಮಗೆ ಸೀಕ್ರೆಟ್ ವಿಚಾರಗಳನ್ನು ಹೇಳ್ಕೊಡ್ತೀನಿ. ಜೈಸೆ ಬಾಬಾನೇ ಸಮಜಾಯ ಶಿವ ಅವ್ರ ಶಂಕರ್ ಕೋ ಮಿಲಾಯ ಕ್ಯೂ ಹೈ. ಹೇಗೆ ಬಾಬಾ ಅವರು ತಿಳಿಸಿದ್ದಾರೆ, ಶಿವ ಶಂಕರ್ನ ಯಾಕೆ ಬೆರೆಸಿದ್ದಾರೆ, ಇಬ್ಬನು ಒಂದು ಮಾಡಿಬಿಟ್ಟಿದ್ದಾರೆ. ಶಂಕರ್ ಕಾತೋ ಈ ಸೃಷ್ಟಿ ಮೇ ಪಾರ್ಟಿ ನಹಿ, ಶಂಕರ್ದು ಈ ಪ್ರಪಂಚದಲ್ಲಿ ಪಾತ್ರನೇ ಇಲ್ಲ. ಶಿವ ಕಾ ಬ್ರಹ್ಮ ಕಾ ವಿಷ್ಣು ಕಾ ಪಾರ್ಟ್, ಶಿವಂದು ಪಾರ್ಟ್ ಇದೆ, ಬ್ರಹ್ಮನ್ ಪಾರ್ಟ್ ಇದೆ, ವಿಷ್ಣು ಪಾರ್ಟ್ ಇದೆ. ಬ್ರಹ್ಮ ವಿಷ್ಣು ಕಾ ಆಲ್ರೌಂಡ್ ಪಾರ್ಟ್ ಹೈ. ಬ್ರಹ್ಮ ಮತ್ತು ವಿಷ್ಣುದು ಟೋಟಲ್ ಎಲ್ಲ ನಾಟಕ ಪೂರ್ತಿ ಪಾರ್ಟ್ ಇದೆ. ಶಿವ ಬಾಬಾ ಕಾ ಭಿ ಇಸ್ ಸಮಯ ಪಾರ್ಟ್ ಹೈ ಜೋ ಆಕರ್ ಜ್ಞಾನ ದೇತೆ. ಶಿವ ಬಾಬಾ ಅವ್ರದ್ದು ಕೂಡ ಈ ಸಮಯದಲ್ಲಿ ಪಾತ್ರ ಇದೆ, ಅವರೇ ಬಂದು ಈ ಸಮಯದಲ್ಲಿ ಜ್ಞಾನವನ್ನು ಕೊಡ್ತಾರೆ. ಫಿರ್ ನಿರ್ವಾಣ ಧಾಮ ಚಲೆ ಜಾತೆ. ನಂತರ ಶಿವ ಬಾಬಾ ನಿರ್ವಾಣ ಧಾಮಕ್ಕೆ ಹೊರಟೋಗ್ಬಿಡ್ತಾರೆ.
बच्चों को जायदाद देकर खुद वानप्रस्थ में चले जाते. ಮಕ್ಕಳಿಗೆ ಆಸ್ತಿ ಕೊಟ್ಬಿಟ್ಟು स्वतः रिटायर्ड ಆಗ್ಬಿಡ್ತಾರೆ. वानप्रस्थ बनना अर्थात गुरु द्वारा वाणी से परे जाने का पुरुषार्थ करना. ವಾನಪ್ರಸ್ಥಿಗಳಾಗೋದು ಅಂದ್ರೆ ಅರ್ಥ ಆಗಿದೆ ಗುರುವಿನ ಮುಖಾಂತರ ಶಬ್ದದಿಂದ ದೂರ ಹೋಗ್ತಕ್ಕಂಥ ಪುರುಷಾರ್ಥ ಮಾಡೋದು, ಅರ್ಥಾತ್ ಪರಂಧಾಮಕ್ಕೆ ಹೋಗೋದು. ಪರಂತು ವಾಪಸ್ ಕೊಯ್ ಜಾ ನಹೀ ಸಕ್ತೆ ಕ್ಯೋಂಕಿ ವಿಕಾರಿ ಭ್ರಷ್ಟಾಚಾರಿ. ಯಾರೂ ಮಧ್ಯದಲ್ಲಿ ವಾಪಸ್ ಹೋಗೋಕ್ಕಾಗೋದಿಲ್ಲ. ಯಾಕೆಂದ್ರೆ ಈ ಕಲಿಯುಗದಲ್ಲಿ ಎಲ್ಲ ಆತ್ಮಗಳೇನಾಗಿದ್ದಾವೆ, ಭ್ರಷ್ಟಾಚಾರಿಗಳು, ವಿಕಾರಿಗಳು ಆಗ್ಬಿಟ್ಟಿದ್ದಾರೆ. ವಿಕಾರ ಸೆ ಜನ್ಮ ತೋ ಸಬ್ಕಾ ಹೋತಾ ಹೈ. ಈ ಲಕ್ಷ್ಮೀನಾರಾಯಣ್ ನಿರ್ವಿಕಾರಿ. ವಿಕಾರಗಳಿಂದ ಎಲ್ಲರದು ಜನ್ಮ ಆಗ್ತಾ ಇರುತ್ತೆ. ಈ ಲಕ್ಷ್ಮೀನಾರಾಯಣರು ನಿರ್ವಿಕಾರಿಗಳು ಆಗಿದ್ರು. ಉನೋಂಕ ವಿಕಾರ ಸೆ ಜನ್ಮ ಹೋತಾ ನಹಿ, ಇಸ್ಲಿಯೇ ಶ್ರೇಷ್ಠಾಚಾರಿ कहलाए जाते. ಅವ್ರದ್ದು ವಿಕಾರಗಳಿಂದ ಜನ್ಮ ಆಗೋದಿಲ್ಲ, ಅದರಿಂದ ಅವ್ರಿಗೆ ಲಕ್ಷ್ಮೀನಾರಾಯಣರಿಗೆ ಶ್ರೇಷ್ಠಾಚಾರಿಗಳು ಅಂತ ಹೇಳಲಾಗುತ್ತೆ. ಕುಮಾರಿಯಾ ಭಿ ನಿರ್ವಿಕಾರಿ, ಇಸ್ಲಿಯೇ ಉನ್ಕೆ ಆಗೆ ಮಾತಾ ಠೋಕ್ತೆ ಹೈ. ಕುಮಾರಿಯರು ನಿರ್ವಿಕಾರಿಗಳಾಗಿದ್ದಾರೆ, ಅದರಿಂದ ಅವ್ರ ತಲೆಗೆ ಎಲ್ಲರೂ ಹೋಗ್ಬಿಟ್ಟು ಅವ್ರಿಗೆ ತಲೆ ಬಾಗ್ತಾರೆ. तो बाबा ने समझाया जहाँ शहर का कोई पार्ट नहीं, ಶಂಕರ್ का कोई पार्ट नहीं. ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಇಲ್ಲಿ ಶಂಕರನ ಏನು ಪಾತ್ರ ಇಲ್ಲ. ಬಾಕಿ ಪ್ರಜಾಪಿತ ಬ್ರಹ್ಮ ತೋ ಜರೂರ್ ಪ್ರಜಾ ಕಾ ಪಿತಾ ಹುವಾನ. ಪ್ರಜಾಪಿತ ಏನಾಗಿದ್ದಾರೆ, ಪ್ರಜೆಗಳಿಗೆ ಪಿತಾ ಆಗಿದ್ದಾರಲ್ವ. ಶಿವ ಬಾಬಾ ಕೊತ್ತು ಆತ್ಮಾओं का ಪಿತಾ ಕಹೆಂಗೆ. ಶಿವ ಬಾಬಾರವ್ರಿಗೆ ಆತ್ಮಗಳ ತಂದೆ ಅಂತ ಹೇಳ್ಬೋದು. ವಹ ಅವಿನಾಶಿ ಪಿತಾ ಹೈ. ಶಿವ ಬಾಬಾ ಏನಾಗಿದ್ದಾರೆ, ಅವಿನಾಶಿ ತಂದೆ. ಗುಹ್ಯ ಬಾತೆ ಅಚ್ಚಿ ರೀತಿ ಧಾರಣ ಕರ್ನಿ ಹೈ. ಈ ಎಲ್ಲ ವಿಚಾರಗಳನ್ನು ನೀವು ಚೆನ್ನಾಗಿ ಗುಹ್ಯ ಮಾತುಗಳನ್ನು ಧಾರಣೆ ಮಾಡ್ರಿ. जो बड़े बड़े फिलासफर होते हैं उनको बहुत ಟೈಟಲ್ ಮಿಲ್ತೆ हैं. ದೊಡ್ಡ ದೊಡ್ಡ ಒಂದು ಫಿಲಾಸಫರ್ಸ್ ಏನಿರ್ತಾರೆ ಅವ್ರಿಗೆ ತುಂಬ ಟೈಟ್ಲ್ಗಳು ಸಿಗ್ತವೆ. ಶ್ರೀ ಶ್ರೀ 108 की टाइटल भी विद्वानों को मिलते हैं. ಶ್ರೇಷ್ಠಾತಿ ಶ್ರೇಷ್ಠ 108 ಟೈಟಲ್ಲು ವಿದ್ವಾಂಸರುಗಳಿಗೂ ಸಿಗುತ್ತೆ. बनारस में के कॉलेज से पास कर टाइटल ले आते हैं. ಬನಾರಸ್ನಲ್ಲಿ ಕಾಲೇಜ್ನಿಂದ ಪಾಸ್ ಮಾಡಿಕೊಂಡು ಒಳ್ಳೆ ಒಳ್ಳೆ ಟೈಟ್ಲ್ಗಳನ್ನು ತೆಗೆದುಕೊಂಡು ಬರ್ತಾರೆ. ಬಾಬಾನೇ ಗುಪ್ತಾಜಿ ಕೆ ಲಿಯೇ ಇಸ್ಲಿಯೇ ವಾನಾರಸ್ ಮೇ ಬೇಜಾತ. ಗುಪ್ತಾ ಅಣ್ಣವರು ಅಂತ ಇದ್ದರು ಬನಾರಸ್ನಲ್ಲಿ, ಅವ್ರನ್ನ ಬಾಬಾ ಅವರು ಅಲ್ಲಿ ಕಳಿಸಿದ್ರು. ಉನ್ಹೋನೆ ಜಾಕರ್ ಸಮಜಾವೋ ಬಾಬಾ ಕಾ ಟೈಟಲ್ ಅಪ್ನೆ ಪರ್ ರಕ್ ಬೈಟೆ ಹೋ. ಅವರು ಹೋಗ್ಬಿಟ್ಟು ಅಲ್ಲಿ ತಿಳಿಸಿದ್ರಂತೆ, ಬಾಬಾ ಅವ್ರ ಟೈಟ್ಲ್ಸನ್ನು ನೀವು ನಿಮ್ಮ ಮೇಲೆ ಇಟ್ಕೊಂಡು ಬಿಟ್ಟಿದ್ದೀರಿ. ಬಾಬಾಕೋ ಶ್ರೀ ಶ್ರೀ 108 ಜಗದ್ಗುರು ಕಹಾ ಜಾತ. ಬಾಬಾರವ್ರಿಗೆ 108 ಜಗದ್ಗುರು ಅಂತ ಹೇಳಲಾಗತ್ತೆ. ಮಾಲಾಹಿ 108 ಕಿ ಹೋತಿ. ಮಾಲೇನೂ ಕೂಡ 108 ಇರುತ್ತೆ. 8 ರತ್ನ ಗಾಯೆ ಜಾತೆ. 8 ರತ್ನಗಳು ಗಾಯನ ಇದೆ. ವಾಪಸ್ ವಿತ್ ಅನರ್ ಹೋತೆ, ಇಸ್ಲಿಯೇ ಉನ್ಕೋ ಜಾಪ್ತೆ. ಅವರು ಸಂಪೂರ್ಣವಾಗಿ ಪಾಸ್ ವಿತ್ ಅನರ್ ಆಗಿರೋದ್ರಿಂದ ಅವ್ರದ್ದು ಜಪಿಸ್ತಾರೆ. ಉಸ್ಮೆ ಕಮ್ 108 की पूजा करते. ಅದರಲ್ಲಿ ಕಡಿಮೆ ಅಂದರೆ 108 ಪೂಜೆ ಮಾಡ್ತಾರೆ. ಯಜ್ಞ जब रचते हैं तो कोई 1000 शालिग्राम बनाते, कोई 10,000, कोई 50,000, कोई लाख भी बनाते. ಯಜ್ಞ ಮಾಡಿದಾಗ ಕೆಲವರು ಏನು ಮಾಡ್ತಾರೆ, 10,000 ಲಿಂಗಗಳು ಮಾಡ್ತಾರೆ, 50,000 ಮಾಡ್ತಾರೆ, ಕೆಲವರು ಲಕ್ಷನೂ ಮಾಡ್ಬೋದು. मिट्टी का बनाकर यज्ञ रचते हैं. जैसे जैसा सेठ अच्छे थे अच्छा है, ಬಡೇತೆ ಬಡ ಹೋಗ ಲಾಖೋ ಬನ್ವಾಯಿಂಗೆ. ಸೇಟ್ ಎಷ್ಟು ದೊಡ್ಡವ್ರು ಇರ್ತಾರೆ, ಎಷ್ಟು ಲಕ್ಷ ಮಾಡ್ಬೋದು, ಎಷ್ಟು ಬೇಕಾದರೂ ಮಾಡ್ಬೋದು ದುಡ್ಡಿರೋರು ಅಂತ. ಬಾಬಾನೇ ಸಮಜಾಯ ಮಾಲಾ ತೋ ಬಡಿ ಹೈನಾ. ಬಾಬಾ ಅವ್ರು ತಿಳಿಸ್ಕೊಟ್ಟಿದ್ದಾರೆ, ಮಾಲೆ ಅಂತೂ ದೊಡ್ಡದಿದೆ. 16,108 की ಮಾಲಾ ಬನಾತೆ. 16,108 ಮಾಲೆನೂ ಮಾಡ್ತಾರೆ. ಯಹ ತುಮ್ ಬಚ್ಚೋಂಕೋ ಬಾಬಾ ವೈಟ್ ಸಮಜಾತೆ. ಈ ಎಲ್ಲ ವಿಚಾರಗಳನ್ನು ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. तुम अभी भारत की सेवा कर रहे हो बाबा के साथ. ಈಗ ನೀವು ಭಾರತ ದೇಶದ ಸೇವೆ ಮಾಡ್ತಾ ಇದ್ದೀರಿ. ಬಾಬಾರವರ ಜೊತೆಯಲ್ಲಿ ಬಾಬಾ ಕಿ ಪೂಜಾ ಹೋತಿ ಹೈ ತೋ ಬಚ್ಚೋಂ ಕೋ ಭಿ ಪೂಜಾ ಹೋನಿ ಚಾಹಿಯೆ. ತಂದೆದು ಪೂಜೆ ಆಗ್ತಾ ಇದೆ ಅಂದರೆ ಮಕ್ಕಳದು ಕೂಡ ಪೂಜೆ ಆಗಬೇಕಲ್ವಾ. ಯಾ ನಹಿ ಜಾನ್ತೆ ರುದ್ರ ಪೂಜಾ ಕ್ಯೂ ಹೋತಾ ಹೈ. ಇದನ್ನು ತಿಳ್ಕೊಂಡಿಲ್ಲ, ರುದ್ರನಿಗೆ ಪೂಜೆ ಯಾಕಾಗತ್ತೆ. ಬಚ್ಚೋಂ ಕೋ ತೋ ಸಬ್ ಶಿವ ಬಾಬಾ ಕೆ ಹೈ. ಮಕ್ಕಳಂತೂ ಎಲ್ಲರೂ ಶಿವ ಬಾಬಾ ಅವ್ರಿಗೆ ಹಾಗಿದ್ದಾರೆ. ಇಸ್ ಸಮಯ ಸೃಷ್ಟಿಗೆ ಕಿತ್ನಿ ಆದಮ್ ಶುಮಾರಿ ಹೈ. ಈ ಟೈಮ್ನಲ್ಲಿ ಈ ಸೃಷ್ಟಿನಲ್ಲಿ ಎಷ್ಟೊಂದು ಜನಸಂಖ್ಯೆ ಆಗಿಬಿಟ್ಟಿದೆ. ಇಸ್ಮೆ ಸಬ್ ಆತ್ಮ ಶಿವ ಬಾಬಾಕ್ಕೆ ಬಚ್ಚೆ ಟೇರೆ. ಇದರಲ್ಲಿ ಎಲ್ಲ ಆತ್ಮಗಳು ಕೂಡ ಶಿವ ಬಾಬಾ ಅವ್ರಿಗೆ ಮಕ್ಕಳು. ಪರಂತು ಮದದ್ಗಾರ್ ಸಬ್ ನೈ ಹೋತಿ. ಆದರೆ ಎಲ್ಲರೂ ಬಾಬಾ ಅವ್ರಿಗೆ ಸಹಯೋಗಿಗಳು ಆಗೋದಿಲ್ಲ. ಇಸ್ ಸಮಯ ತುಮ್ ಜಿತನಾ ಯಾದ್ ಕರ್ತೆ ಹೋ ಉತನಾ ಊಂಚ್ ಬಂತೆ ಹೋ.
ಈ ಸಮಯದಲ್ಲಿ ನೀವೆಷ್ಟು ನೆನಪು ಮಾಡ್ತೀರೋ ಅಷ್ಟೇ ಶ್ರೇಷ್ಠರಾಗ್ತೀರಾ. पूजन लायक बनते हो ऐसा और कोई का ताकत नहीं जो यह बातें समझावे इसलिए कहा देते ईश्वर का अंत कोई नहीं जानते. ಈ ಮಾತುಗಳನ್ನು ತಿಳಿಸ್ಬೇಕಾಗತ್ತೆ, ಅದರಿಂದ ಹೇಳ್ತಾರೆ ಈಶ್ವರನ ಕೊನೆಯನ್ನು ಯಾರೂ ಕಾಣಲಿಕ್ಕಾಗೋದಿಲ್ಲ. ಬಾಬಾ ಹಿ ಆಕರ್ ಸಮझाते हैं, ಬಾಬಾ ಕೋ ಜ್ಞಾನ का सागर कहा जाता है, जरूर ज्ञान देंगे ना. ಶಿವಬಾಬಾ ಅವ್ರಿಗೆ ಜ್ಞಾನ ಸಾಗರ ಅಂತ ಹೇಳಲಾಗುತ್ತೆ. ಅವಶ್ಯಕವಾಗಿ ಜ್ಞಾನವನ್ನು ಕೊಡ್ತಾರೆ. ಪ್ರೇರಣಾ ಕಿ ತೋ ಬಾತ್ ಹೋತಿ, ಪ್ರೇರಣೆ ಯಾವುದೇ ಮಾತುಗಳು ಇರೋದಿಲ್ಲ. ಭಗವಾನ್ ಕೊಯಿ ಪ್ರೇರಣಾ ಸೇ ಸಮझाते हैं क्या, ಭಗವಂತ ಏನಾದರೂ ಪ್ರೇರಣೆಯಿಂದ ತಿಳಿಸ್ತಾರೇನು. ತುಮ್ ಜಾನ್ತೆ ಹೋ ಇನ್ಕೆ ಪಾಸ್ ಸೃಷ್ಟಿಗೆ ಆದಿ ಮಧ್ಯಂತ ಕ ಜ್ಞಾನ, ಶಿವಬಾಬಾ ಅವ್ರ ಹತ್ರ ಪ್ರಪಂಚದ ಆದಿ ಮಧ್ಯಂತದ ಜ್ಞಾನ ಇದೆ. ವಾ ಫಿರ್ ತುಮ್ ಬಚ್ಚೋಂಕೋ ಸುನಾತೆ, ಅವರೇ ಬಂದ್ಬಿಟ್ಟು ಮಕ್ಕಳಿಗೆ ಏನು ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ಯಾ ನಿಶ್ಚಯ ಹೋನೆ ಸೆ ಹೋತೆ ಹುಯೇ ಬಿ ಫಿರ್ ಬಾಬಾ ಕೋ ಭೂಲ್ ಜಾತೆ, ಇದು ಗೊತ್ತಿದ್ರು ಕೂಡ ತಂದೆನೇನು ಮಾಡಿಬಿಡ್ತಾರೆ, ಕೆಲವರು ಮರ್ತೋಗ್ಬಿಡ್ತಾರೆ. ಬಾಬಾ ಕಿ ಯಾದ ಹೈ ಯ ಪಢಾಯಿ ಕಾ ತಂತ್ರ, ಬಾಬಾ ಅವ್ರ ನೆನಪೇ ಆಗಿದೆ ಓದುವುದು ಸಾರ. ಯಾದ್ ಕಿ ಯಾತ್ರಾ ಸೆ ಕರ್ಮಾತೀತ ಅವಸ್ಥಾಕೋ ಪಾನೆ ಸೆ ಮೆಹನತ್ ಲಗ್ತಿ, ನೆನಪಿನ ಯಾತ್ರೆಯಲ್ಲಿ ನೀವು ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ತೀರಾ, ಕಷ್ಟಪಡ್ತೀರಾ. ಇಸ್ಮೆ ಹಿ ಮಾಯಾಕೆ ವಿಘ್ನ ಆತೆ, ಇದರಲ್ಲಿ ಅನೇಕ ಮಾಯ ವಿಘ್ನಗಳು ಬರ್ತಾ ಇರ್ತವೆ. ಅವು ಶಂಕರ್ ಕೆಲಿಯೇ ಕೇತೆ ಶಂಕರ್ ಆಂಕ್ ಕೋಲ್ತೆ ಹೇ ವಿನಾಶ್ ಕೈಸೆ ಆಗುತ್ತೆ. ಈಗ ಶಂಕರ್ಗೆ ಹೇಳ್ತಾರೆ ವಿನಾಶ ಆಗತ್ತೆ ಮೊನ್ನೆ ಕಣ್ ತೆರೆದಾಗ ಅಂತ. ಯಾಕೆನ ಬಿ ಠೀಕ್ ನೈ, ಈ ರೀತಿ ಕಣ್ಣಿಂದ ಎಲ್ಲಿ ಬೆಂಕಿ ಬರೋದಕ್ಕೆ ಸಾಧ್ಯ ಇಲ್ಲ. ಬಾಬಾ कहते हैं मैं ना शिव विनाशकारी कराता हूँ ना वह करते, ये ರಾಂಗ್ है. ನಾನು ವಿನಾಶದ ಕಾರ್ಯನೂ ಮಾಡಿಸಲ್ಲ ಅಥವಾ ನಾನು ಮಾಡೋದು ಇಲ್ಲ, ಇದು ತಪ್ಪಾಗಿದೆ. ದೇವತಾಯಿ ತೋಡಿ ಪಾಪ ಕರೆಂಗೆ, ದೇವತೆಗಳು ಅಂತ ಹೇಳೋರು ಪಾಪಗಳು ಮಾಡ್ತಾರಾ. अब ಶಿವ ಬಾಬಾ ಬೈಟ್ ಯಹ ಬಾತೆ ಸಮझाते, ಶಿವಬಾಬಾ ಕೂತ್ಕೊಂಡು ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಆತ್ಮಕ ಯ ಶರೀರ ಯ ರಥ, ಆತ್ಮಗಳಿಗೆ ಈ ಶರೀರ ರಥ ಆಗಿದೆ. ಹರ್ ಏಕ್ ಆತ್ಮಕ್ಕೆ ಅಪ್ನಿ ರಥ್ ಪರ್ ಸವಾರಿ, ಪ್ರತಿಯೊಂದು ಆತ್ಮದ್ದು ತನ್ನ ಶರೀರದಲ್ಲಿ ಕೂತ್ಕೊಂಡಿರುತ್ತೆ. ಬಾಬಾ कहते मैं इनका लोन लेता हूँ इसलिए सारा दिव्य अलौकिक जन्म कहा जाता, ನಾನು ಬಂದು ಇವರಲ್ಲಿ ಲೋನ್ ಆಗಿ ತೆಗೆದುಕೊಳ್ತೀನಿ ಇವ್ರ ಶರೀರನ, ಅದರಿಂದ ಇದಕ್ಕೆ ಅಲೌಕಿಕ ಜನ್ಮ ಅಂತ ಹೇಳಲಾಗುತ್ತೆ. ಅಭಿ ತುಮಾರ ಬುದ್ಧಿ ಮೇ 84 का ಚಕ್ರ है, ಈಗ ನಿಮ್ಮ ಬುದ್ಧಿನಲ್ಲಿ ಏನಿದೆ 84 ಜನ್ಮಗಳ ಚಕ್ರ ಇದೆ. ಜಾನ್ತೆ ಹೋ ಹಮ್ ಅಭಿ ಗರ್ ಜಾತೆ, ಗೊತ್ತಿದೆ ಈಗ ನಾವು ಮನೆಗೆ ಹೋಗ್ತೀವಿ. ಫಿರ್ ಸ್ವರ್ಗ ಮೇ ಆಯಂಗೆ, ನಂತರ ಸ್ವರ್ಗದಲ್ಲಿ ಬರ್ತೀವಿ. ಬಾಬಾ ಬಹು ಸಹಜ ಕರ್ಕೆ ಸಮझाते इसमें ಹಾರ್ಟ್ ಫೇಲ್ ನಹಿ ಹೋನ, ಬಾಬಾ ಅವರು ತುಂಬ ಸಹಜ ಮಾಡಿ ತಿಳಿಸ್ತಾ ಇದ್ದಾರೆ, ಇದರಲ್ಲೇನು ನೀವು ಹಾರ್ಟ್ ಫೇಲ್ ಅಗತ್ಯ ಇಲ್ಲ. कहते हैं बाबा हम पढ़े लिखे नहीं हैं, मुख से कुछ निकलता नहीं. ಹೇಳ್ತಾರೆ ನಾವು ಓದಿಲ್ಲ, ನಾವು ಬರ್ದಿಲ್ಲ, ಬಾಯಿಂದೇನು ಬರೋದಿಲ್ಲ ಹೇಳಕ್ಕೆ ಅಂತ ಹೇಳ್ತಾರೆ. ಪರಂತು ಆಯ್ಸಾತ ಓತಾನೆ, ಈ ರೀತಿಯ ಆಗೋದಿಲ್ಲ ಅಂತಾರೆ ಬಾಬಾ. ಮುಖ್ಯತೋ ಜರೂರ್ ಚಲ್ತಾ ಹಿ ಹೈ, ಬಾಯಿಂದ ಅಭ್ಯಾಸ ಆಗುತ್ತಲ್ಲ ಮಾತಾಡೋದು. ಖಾನ ಖಾತೆ ಮುಖ ಚಲ್ತಾ ಏನ, ಊಟ ಮಾಡೋಕ್ಕೆ ಬಾಯಿ ಬರುತ್ತೆ, ಮಾತನಾಡ್ಲಿಕ್ಕೆ ಬಾಯಿ ಬರುತ್ತೆ, ಜ್ಞಾನ ಹೇಳಕ್ಕೆ ಬಾಯಿ ಬರಲ್ಲ ಅಂದರೆ ಏನು ಹೇಳೋದು ಅಂತ ಬಾಬಾ ಕೇಳ್ತಾರೆ. ವಾಣಿ ನಾ ನಿಕ್ಲೆ ತೋ ಯವ್ವೋ ನೈ ಸಕ್, ಜ್ಞಾನ ಹೇಳಕ್ಕೆ ಬರಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾರು ಅಂತ ಬಾಬಾನೇ ಬಹು ಸಿಂಪಲ್ ಸಮझाया. ಸರಳವಾದ ವಿಚಾರ ಬಾಬಾ ಹೇಳಿರೋದು, ಯಾವುದು ಶಾಸ್ತ್ರಗಳು ಅಥವಾ ಸಂಸ್ಕೃತ ಶ್ಲೋಕಗಳೇನು ಹೇಳಿಲ್ಲ, ಬಾಬಾ ಸರಳವಾಗಿ ಹೇಳಿದ್ದಾರೆ. कोई मौन में रहते हैं तो भी ऊपर से इशारा देते हैं उनको याद करो, ಯಾರಾದರೂ ಸೈಲೆಂಟ್ ಆಗಿರ್ತಾರೆ ಅವ್ರಿಗೂ ನೀವು ಸೂಚನೆ ಕೊಡ್ಬೋದು, ಮೇಲೆ ಕೈ ತೋರಿಸಿ ಭಗವಂತನ ನೆನಪು ಮಾಡಿ. ದುಃಖಕರ್ತ ಸುಖಕರ್ತ ಏಕ ಹಿ ದಾತಾ है, ದುಃಖ ದೂರ ಮಾಡೋರು ಸುಖ ಕೊಡೋರು ಒಬ್ಬರೇ ದಾತಾ. ಭಕ್ತಿ ಮಾರ್ಗ में भी दाता है तो इस समय में भी दाता है, फिर ವಾನಪ್ರಸ್ಥ में भी है ही ಶಾಂತಿ. ಭಕ್ತಿ ಮಾರ್ಗದಲ್ಲಿ ದಾತ ಆಗಿದ್ದಾರೆ, ಈ ಸಮಯದಲ್ಲಿ ಕೂಡ ಅವರು ದಾತ ಆಗಿದ್ದಾರೆ. ನಂತರ ವಾನಪ್ರಸ್ಥದಲ್ಲಿ ಕೂಡ ಅವರು ಶಾಂತವಾಗಿರ್ತಾರೆ. ಬಚ್ಚೆ ಬಿ ಶಾಂತಿಧಾಮ ರತೆ ಪಾರ್ಟ್ ಮುಂದವ, ಮಕ್ಕಳು ಕೂಡ ಶಾಂತಿಧಾಮದಲ್ಲಿ ಇರ್ತಾರೆ. ಪಾತ್ರ ಅನ್ನೋದು ಫಿಕ್ಸ್ ಆಗಿದೆ. ಜೋ ಆ್ಯಕ್ಟ್ ಮೇ ಆತೆ ಹೇ ಅಭಿ ಹಮಾರ ಪಾರ್ಟ್ ಹೈ ವಿಶ್ವಕ್ಕೂ ನಯಾ ಬನಾನ, ಈ ನಾಟಕದಲ್ಲಿ ಬರ್ತಾರೆ. ಈಗ ನಮ್ಮ ಪಾತ್ರ ಇದೆ ವಿಶ್ವವನ್ನು ಹೊಸಾದ್ ಮಾಡೋದು. ಉನ್ಕಾ ನಾಮ್ ಬಡ ಅಚ್ಚಾ ಹೇ ಹೆವೆನ್ಲಿ ಗಾಡ್ ಫಾದರ್, ಭಗವಂತನ ಹೆಸರೇ ಇದೆ, ತುಂಬ ಚೆನ್ನಾಗಿದೆ. ಹೆವೆನ್ಲಿ ಗಾಡ್ ಫಾದರ್ ಬಾಪ್ ರಚಯಿತಾ ಹೇ ಸ್ವರ್ಗ ಕಾ, ಬಾಬಾ ನೈ ತೋಡಿ ರಚೆಂಗೆ. ಬಾಬಾ ಸ್ವರ್ಗದ ರಚನೆಕಾರ ಆಗಿದ್ದಾರೆ. ಬಾಬಾ ನರಕನ್ ಮಾಡೋದಿಲ್ಲ.
ಪುರಾಣಿ ದುನಿಯಾಕೋ ರಚತೆ ಹೇ ಕ್ಯಾ, ಹಳೆ ಪ್ರಪಂಚನೆಲ್ಲ ರಚನೆ ಮಾಡ್ಲಿಕ್ಕಾಗತ್ತಾ? ಮಕಾನ್ ಹಮೇಶ ನಯಾ ಬನಾಯ ಜಾತಾ, ಮನೇನ ಯಾವಾಗಲೂ ಹೊಸದಾಗಿ ಮಾಡಬೇಕಾಗತ್ತೆ. ಶಿವ ಬಾಬಾ ನೈ ದುನಿಯಾ ರಚತೆ ಹೇ ಬ್ರಹ್ಮ ದ್ವಾರ. ಶಿವ ತಂದೆ ಬಂದು ಹೊಸ ಪ್ರಪಂಚವನ್ನು ರಚನೆ ಮಾಡ್ತಾರೆ ಬ್ರಹ್ಮನ ಮುಖಾಂತರ. इनको पार्ट मिला हुआ है, यह पुरानी दुनिया में जो भी मनुष्य है सब एक दो को दुख देते रहते. ಇದು ಹಳೆಯ ಪ್ರಪಂಚ, ಇದರಲ್ಲಿ ಮನುಷ್ಯರು ಒಬ್ರಿಗೊಬ್ರು ದುಃಖನೇ ಕೊಡ್ತಿರ್ತಾರೆ. तुम जानते हो हम शिव बाबा की संतान है, फिर शरीर धारी प्रजापिता ब्रह्मा के बच्चे नए अडाप्टेड. ನೀವು ತಿಳ್ಕೊಂಡಿದ್ದೀರಿ ನಾವು ಶಿವ ಬಾಬಾ ಅವ್ರಿಗೆ ಸಂತಾನ ಆಗಿದ್ದೇವೆ, ಮತ್ತು ಶರೀರಧಾರಿ ಪ್ರಜಾಪಿತ ಬ್ರಹ್ಮರವ್ರಿಗೆ ಮಕ್ಕಳು, ದತ್ತು ಮಕ್ಕಳು ಆಗಿದ್ದೇವೆ. ಹಮ್ಕೋ ಜ್ಞಾನ್ ಪುರಾನ್ ಸುನಾನೆ ವಾಲ ಶಿವ ಬಾಬಾ ರಚಯಿತ. ಇಷ್ಟೆಲ್ಲ ನಮಗೆ ಜ್ಞಾನ ಕೊಡ್ತಾ ಇರೋವಂಥವ್ರು ರಚನೆಕಾರ ಶಿವ ಬಾಬಾ ಆಗಿದ್ದಾರೆ. ಜೊ ಅಪ್ನಿ ರಚನಾಕ್ಕೆ ಆದಿ ಮಧ್ಯಂತಕ ಜ್ಞಾನ ಸುನಾತೆ, ತನ್ನ ರಚನೆ ಏನು ಆಯಿತು ಅದರದ್ದು ಟೋಟಲ್ ನಾಲೆಡ್ಜನ್ನು ತಿಳಿಸ್ತಾರೆ. ತುಮಾರ ಏಮ್ ಆಬ್ಜೆಕ್ಟ್ ಹೀ ಹೈ ಯಾ ಬನನಾ, ನಿಮ್ಮ ಗುರಿ ಉದ್ದೇಶ ಆಗಿದೆ ಈ ಥರ ಆಗೋದು. मनुष्य देखो कितना खर्च करते हैं, मार्बल आदि का मूर्तियाँ बनाते. यह है ಈಶ್ವರಿ ವಿಶ್ವವಿದ್ಯಾಲಯ, ವರ್ಲ್ಡ್ ಕಿ ಯೂನಿವರ್ಸಿಟಿ. ಜನರು ಮೂರ್ತಿಗಳನ್ನು ಮಾಡಲಿಕ್ಕೆ ಮಾರ್ಬಲ್ನಲ್ಲಿ ಎಷ್ಟೊಂದು ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ. ಇದು ಈಶ್ವರಿಯ ವಿಶ್ವವಿದ್ಯಾಲಯ, ಇಡೀ ಜಗತ್ತಿಗೆ ಒಂದು ವಿಶ್ವವಿದ್ಯಾಲಯ. ಸಾರಿ ಯೂನಿವರ್ಸ್ಕೋ ಚೇಂಜ್ ಕಿಯಾ ಜಾತಾ ಹೈ, ಇಡೀ ಜಗತ್ತನ್ನೇ ಬದಲಾವಣೆ ಮಾಡಬೇಕಾಗುತ್ತೆ. ಉನೋಂಕೆ ಜೋ ಬಿ ಕ್ಯಾರೆಕ್ಟರ್ಸ್ ಹೈ ಸಬ್ ಅಸುರಿ. ಇವತ್ತು ಪ್ರಪಂಚದಲ್ಲಿ ಯಾರ್ದೆಲ್ಲ ಒಂದು ಸಂಪ್ರದಾಯಗಳಿದ್ದಾವೆ ಅಸುರಿದು. ಆದಿ ಮಧ್ಯ ಅಂತ್ಯ ದುಃಖ ದೇನೆ ವಾಲೆ ಹೇ, ಇವೆಲ್ಲವೂ ಕೂಡ ಆದಿ ಮಧ್ಯ ಅಂತ್ಯ ದುಃಖ ಕೊಡುವಂಥವಾಗಿದೆ. ಯಹ ಈಶ್ವರಿ ಯೂನಿವರ್ಸಿಟಿ, ಇದಾಗಿದೆ ಈಶ್ವರಿಯ ಒಂದು ಯೂನಿವರ್ಸಿಟಿ ಆಗಿದೆ. ಈಶ್ವರಿಯ ವಿಶ್ವವಿದ್ಯಾಲಯ ಏಕಿ ಹೋತಾ ಹೈ ಜೋ ಈಶ್ವರ ಆಕರ್ ಖೋಲ್ತೆ. ಈಶ್ವರಿಯ ವಿಶ್ವವಿದ್ಯಾಲಯ ಒಂದೇ ಇದೆ, ಇದನ್ನು ಸ್ವಯಂ ಭಗವಂತನೇ ಬಂದು ಓಪನ್ ಮಾಡ್ತಾರೆ. ಇಸ್ಮೆ ಸಾರಿ ವಿಶ್ವಕ್ಕೆ ಕಲ್ಯಾಣ ಹೋ ಜಾತ, ಇಡೀ ಜಗತ್ತಿನವ್ರದ್ದು ಕಲ್ಯಾಣ ಇದರಿಂದ ಆಗುತ್ತೆ. तुम बच्चों को अब राइट और रॉन्ग का समझ मिलती है और कोई मनुष्य नहीं जो समझा न होता. ಬಾಬಾ ಹೇಳ್ತಾರೆ, ಈಗ ನಿಮಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ತಿಳುವಳಿಕೆ ಸಿಗ್ತಾ ಇದೆ. ಬೇರೆ ಯಾವುದೇ ಮನುಷ್ಯರು ಈ ರೀತಿ ತಿಳಿಸೋಕ್ಕಾಗಲ್ಲ. ರೈಟ್ ರಾಂಗ್ ಕೋ ಸಮझाने वाला एक ही ರೈಟಿಯಸ್ ಹೋತಾ ಹೈ. ಸರಿ ಯಾವುದು ತಪ್ಪು ಯಾವುದು ಅನ್ನೋ ತಿಳಿಸುವಂಥವ್ರು ಒಬ್ಬರೇ ಸತ್ಯ. ಜಿಸ್ಕೋ ಟ್ರೂತ್ ಕೇತೆ, ಅದಕ್ಕೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳಲಾಗ. ಬಾಪಾಕರ್ ಹರ್ ಏಕಕ್ಕೋ ರೈಟಿಯಸ್ ಬನಾತೆ. ಶಿವಬಾಬಾ ಬಂದು ಪ್ರತಿಯೊಬ್ಬರಿಗೂ ಸತ್ಯ ಮಾರ್ಗವನ್ನು ತೋರಿಸ್ಕೊಡ್ತಾರೆ. ರೈಟಿಯಸ್ ಬನೆಂಗೆ ಫಿರ್ ಮುಕ್ತಿ ಮೇ ಜಾಕರ್ ಜೀವನ್ ಮುಕ್ತಿ ಮೇ ಆಯೆಂಗೆ. ಮಕ್ಕಳನ್ನು ರೈಟಿಯಸ್ ಮಾಡ್ತಾರೆ, ಮತ್ತು ಮಕ್ಕಳನ್ನು ಮುಕ್ತಿನಲ್ಲಿ ಕರ್ಕೊಂಡೋಗಿ ಜೀವನ್ ಮುಕ್ತಿನಲ್ಲಿ ಕಳಿಸ್ತಾರೆ. ಡ್ರಾಮಾಕೋ ಬಿ ತುಮ್ ಬಚ್ಚೆ ಜಾನ್ತೆ ಹೋ, ಈ ಸೃಷ್ಟಿ ನಾಟಕವನ್ನು ನೀವು ತಿಳ್ಕೊಂಡಿದ್ದೀರಿ. ಆದಿ ಸೆ ಲೇಕರ್ ಅಂತ್ ತಕ್ ಪಾರ್ಟ್ ಬಜಾನೆ ನಂಬರ್ ವಾರ್ ಆತೇನ. ಈ ಪ್ರಪಂಚದ ಆದಿಯಿಂದ ಹಿಡಿದು ಕೊನೆಯವರೆಗೂ ನೀವು ಪಾತ್ರಗಳನ್ನು ಅಭಿನಯಿಸ್ತಾ ನಂಬರ್ ವಾರ್ ಆಗಿ ಬರ್ತೀರಾ. ಯಾ ಖೇಲ್ ಚಲ್ತಾ ಹಿ ರಹತಾ ಹೈ. ಇದು ಪ್ರಪಂಚ ಆಟ ಅನ್ನೋದು ನಡೀತಾ ಬಂದಿದೆ. ಡ್ರಾಮಾ ಶೂಟ್ ಹೋತಾ ಜಾತಾ ಹೈ, ಯಾ ನಂಬರ್ ಎವರ್ ನ್ಯೂ ಹೇ. ಈ ನಾಟಕ ಅಂತಕ್ಕಂಥದ್ದು ಶೂಟಿಂಗ್ ಆಗ್ತಾ ಇರುತ್ತೆ, ಇದು ಸದಾ ಹೊಸ್ತಿರುತ್ತೆ. ಯಾ ಡ್ರಾಮಾ ಕವಿ ಪುರಾಣ ಹೋತಾ ನಹಿ, ಈ ನಾಟಕ ಎಂದೂ ಹಳೇದೋ ಆಗೋದೇ ಇಲ್ಲ. ಅವ್ರ ಸಬ್ ನಾಟಕ ಆದಿ ವಿನಾಶ್ ಹೋ ಜಾತೆ, ಎಲ್ಲ ನಾಟಕಗಳು ವಿನಾಶ ಆಗ್ತವೆ. ಯಾ ಬೇಹದ್ ಕಾ ಅವಿನಾಶಿ ಡ್ರಾಮಾ, ಇಸ್ಮೆ ಸಬ್ ಅವಿನಾಶಿ ಪಾರ್ಟ್. ಇದು ಬೇಹದ್ದಿನ ಅವಿನಾಶಿ ಆಗಿರ್ತಕ್ಕಂಥ ಡ್ರಾಮಾ. ಇದರಲ್ಲಿ ಎಲ್ಲರೂ ಕೂಡ ಅವಿನಾಶಿ ಪಾತ್ರಧಾರಿಗಳು. ಅವಿನಾಶಿ ಕೇಲ್ವಾ ಮಂಡವಾ ದೇಕೋ ಕಿತ್ನಾ ಬಡಾ ಹೈ. ಅವಿನಾಶಿ ಆಟ ಏನಿದೆ ಇದು ದೊಡ್ಡ ಮಂಟಪ ನೋಡಿ ಎಷ್ಟು ದೊಡ್ಡದಾಗಿದೆ. ಬಾಪಕರ್ ಪುರಾಣಿ ಸೃಷ್ಟಿಕೋ ಫಿರ್ ನಯಾ ಬನಾತೆ. ಶಿವ ಬಾಬಾರವ್ರು ಬಂದು ಹಳೆ ಜಗತ್ತನ್ನು ಹೊಸದು ಮಾಡ್ತಾರೆ. ಸಬ್ ತುಮಕೋ ಸಾಕ್ಷಾತ್ಕಾರ ಹೋಗ, ಇದೆಲ್ಲವೂ ನಿಮಗೆ ಸಾಕ್ಷಾತ್ಕಾರ ಆಗುತ್ತೆ. ಕಿತ್ನಾ ನಜ್ದೀಕ್ ಆಯಂಗೆ ತುಮಕೋ ಖುಷಿ ಹೋಂಗೆ. ಹತ್ತಿರ ಬಂದಂಗೆಲ್ಲ ಪ್ರಪಂಚ ವಿನಾಶದ್ದು ನಿಮಗೆ ಖುಷಿ ಆಗ್ತಾ ಇರುತ್ತೆ. ಹೊಸ ಪ್ರಪಂಚ ಬರುತ್ತಲ್ವಾ, ಇನ್ನು ಮುಗೀತಲ್ಲ ಅಂತ. ಸಾಕ್ಷಾತ್ಕಾರ ಕರೆಂಗೆ ಕಹೆಂಗೆ ಆ ಪಾರ್ಟ್ ಪೂರ ಹುआ. ಸಾಕ್ಷಾತ್ಕಾರಗಳನ್ನು ಕೂಡ ನೀವು ಮಾಡ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ. ಈಗ ಪಾತ್ರ ಮುಗೀತು, ಡ್ರಾಮಾಕೋ ಫಿರ್ ರಿಪೀಟ್ ಕರ್ನಾ. ಈ ನಾಟಕ ಮತ್ತೆ ರಿಪೀಟ್ ಆಗುತ್ತೆ. ಫಿರ್ ನಯೇ ಸಿರ್ ಪಾರ್ಟ್ ಬಚಾಯಂಗೆ. ನಂತರ ನೀವು ಹೊಸದಾಗಿ ಪ್ರಪಂಚವನ್ನು ಪಾತ್ರ ಮಾಡ್ಲಿಕ್ಕೆ ಬರ್ತೀರಾ. ಜೋ ಕಲ್ಪ ಪೇಲೆ ಬಜಾಯ, ಕಲ್ಪದ ಹಿಂದೆ ಏನು ಪಾತ್ರ ಮಾಡಿದ್ರು ಅದನ್ನು ಇವಾಗಲೂ ಮಾಡ್ತೀವಿ. ಇಸ್ಮೇ ಜರಾ ಬಿ ಫರ್ಕ್ ನಹೀ ಹೋ ಸಕ್ತಾ, ಇದರಲ್ಲಿ ಒಂಚೂರು ಕೂಡ ವ್ಯತ್ಯಾಸನೇ ಇಲ್ಲ ಅಂತ.
इसलिए जितना हो सके तुम बच्चों को ऊंच पद पाना चाहिए. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ನಿಮ್ಮ ಇದರಿಂದ ಏನು ಮಾಡಬೇಕು, ಉನ್ನತ ಪದವಿನ ಪಡಿಬೇಕು. ಪುರುಷಾರ್ಥ ಕರ್ನ ಮೂಂಜ್ನ ನಹಿ, ಪುರುಷಾರ್ಥನ ಮಾಡ್ತಾ ಇರಬೇಕು. ಕನ್ಫ್ಯೂಷನ್ ಆಗಬೇಡಿ. ಡ್ರಾಮಾಕ್ಕೆ ಜೋ ಭಿ ಕರಾನಾ ಹೋಗಾ ವೇ ಕರಾಯಿಂಗೆ ಯಹ कहना भी wrong. ನಾಟಕ ಏನು ಮಾಡಿಸ್ಬೇಕು ಅಂತ ಇದೆಯೋ ಅದು ಮಾಡಿಸುತ್ತೆ ಅಂತ ಹೇಳೋದು ತಪ್ಪಾಗಿದೆ. ಹಮ್ಕೋ ತೋ ಪುರುಷಾರ್ಥ ಕರ್ನಾ ಹಿ ಹೈ. ನಾವಂತೂ ಚೆನ್ನಾಗಿ ಪುರುಷಾರ್ಥನ ಮಾಡಲೇಬೇಕು. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. पढ़ाई का सार बुद्धि में रख याद की यात्रा से कर्मातीत अवस्था को पाना है. ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ಓದೋದೇನಿದೆ ಈ ಒಂದು ವಿದ್ಯೆಯನ್ನು ಸಾರಾಂಶವನ್ನು ಬುದ್ಧಿನಲ್ಲಿಟ್ಕೊಂಡು ನೆನಪಿನ ಯಾತ್ರೆಯಿಂದ ಕರ್ಮಾತೀತ ಅವಸ್ಥೆಯನ್ನು ಪಡಿಬೇಕಾಗಿದೆ. ऊंच पूजनीय बनने के लिए बाबा को पूरा ಮದದ್ಗಾರ್ ಬನ್ನ. ಉನ್ನತ ಆಗಬೇಕು, ಪೂಜನೀಯ ಆಗಬೇಕು ಅಂದರೆ ಬಾಬಾರವ್ರಿಗೆ ಸಂಪೂರ್ಣ ಸಹಯೋಗಿಗಳು ಆಗಬೇಕಾಗಿದೆ. ಸತ್ಯ ಬಾಬಾ ದ್ವಾರ ರೈಟ್ ರಾಂಗ್ ಕೋ ಭಿ ಸಮಜ್ ಮಿಲಿ ಹೈ. ಸತ್ಯ ತಂದೆಯಿಂದ ಸರಿ ಯಾವುದು ತಪ್ಪ್ಯಾವುದು ಅನ್ನೋ ತಿಳುವಳಿಕೆ ನಿಮಗೆ ಸಿಕ್ಕಿದೆ. उसमें राइट यस जीवन बंद से छूटना है. ಇದರಲ್ಲಿ ಸತ್ಯವಾದಿಗಳಾಗಿ ಸತ್ಯವಂತರಾಗಿ ಜೀವನ ಬಂಧನಗಳಿಂದ ಬಿಡುಗಡೆ ಮಾಡ್ಕೊಳ್ಳಿ. ಮುಕ್ತಿ और जीवन मुक्ति का वर्षा लेना है. ಮುಕ್ತಿ ಮತ್ತು ಜೀವನ್ ಮುಕ್ತಿ ಆಸ್ತಿನ ತಗೋಬೇಕು. वरदान संगम की सर्व प्राप्तियों को स्मृति में रख चढ़ती कला का अनुभव करने वाले श्रेष्ठ प्रारब्धी भव. ಇವತ್ತಿನ ವರದಾನ ಏನಿದೆ, ಸಂಗಮಯುಗದ ಶ್ರೇಷ್ಠ ಪ್ರಾಪ್ತಿಗಳನ್ನು ಸ್ಮೃತಿನಲ್ಲಿಟ್ಕೊಂಡು ಏರುವ ಕಲೆಯ ಅನುಭವ ಮಾಡ್ತಕ್ಕಂತಹವರು ಶ್ರೇಷ್ಠ ಪ್ರಾರಬ್ಧವನ್ನು ರೂಪಿಸ್ಕೊಳ್ಳೋರಾಗಿ. ಪರಮಾತ್ಮ ಮಿಲನ್ ವ ಪರಮಾತ್ಮ ಜ್ಞಾನ ಕಿ ವಿಶೇಷತೆ है. ಪರಮಾತ್ಮನ ಮಿಲನ ಅಥವಾ ಪರಮಾತ್ಮನ ಜ್ಞಾನದ ವಿಶೇಷತೆ ಅವಿನಾಶಿ ಪ್ರಾಪ್ತಿ ಮಾಡ್ಕೊಳ್ಳೋದು. ಐಸಾ ನಹಿ ಸಂಗಮೇಗಿ ಪುರುಷಾರ್ಥಿ ಜೀವನ. ಈ ರೀತಿ ತಿಳ್ಕೊಬೇಡಿ, ಸಂಗಮೇಗ ಪುರುಷಾರ್ಥ ಜೀವನ ಆಗಿದೆ, ಅವ್ರ ಸತ್ಯುಗಿ ಪ್ರಾರಬ್ಧಿ ಜೀವನ. ಸತ್ಯುಗ ಪ್ರಾರಬ್ಧದ ಜೀವನ ಅಂತ ತಿಳ್ಕೊಬೇಡಿ. ಸಂಗಮ್ ಯುಗ ಕಿ ವಿಶೇಷತಾ है हर कदम उठाओ और 1000 कदम ಪ್ರಾರಬ್ಧ ಮೇ ಪಾವೋ. ಸಂಗಮಯುಗದ ವಿಶೇಷತೆಯೇ ಆಗಿದೆ, ಒಂದು ಹೆಜ್ಜೆ ನೀವಿಟ್ಟು 1000 ಹೆಜ್ಜೆಗಳ ಪ್ರಾರಬ್ಧವನ್ನು ನೀವು ಪ್ರಾಪ್ತಿ ಮಾಡ್ಕೊಳ್ಳುವಂಥ ಯುಗ. तो सिर्फ पुरुषार्थी नहीं लेकिन श्रेष्ठ प्रारब्धि है. ಕೇವಲ ಪುರುಷಾರ್ಥಿಗಳಷ್ಟೇ ಅಲ್ಲ, ಆದರೆ ಬಾಬಾ ಹೇಳ್ತಿದ್ದಾರೆ ಶ್ರೇಷ್ಠ ಪ್ರಾರಬ್ಧವನ್ನು ರೂಪಿಸ್ಕೊಳ್ಳೋರಾಗಿ. इस स्वरूप को सदा सामने रखकर प्रारब्ध को देखकर सहज ही चढ़ती कला का अनुभव करेंगे. ಈ ಸ್ವರೂಪವನ್ನು ಎದುರುಗಡೆ ಇಟ್ಕೊಂಡು ಪ್ರಾರಬ್ಧವನ್ನು ಪಡ್ಕೊಂಡು ನೋಡಿಕೊಂಡು ಏರುವ ಕಲೆಯ ಅನುಭವ ಮಾಡಿ. ಪಾನಾತ ಸೋ ಪಾಲಿಯ या गीत गाओ गुटके और जुटके खाने से बच जाएंगे. ಏನು ಪಡಿಬೇಕಾಗಿತ್ತು ಅದನ್ನು ಪಡ್ಕೊಂಡ್ಬಿಟ್ಟೆ ಅನ್ನುವಂಥ ಹಾಡನ್ನು ಹಾಡ್ತಾ ಇರಿ. ತೂಕಡಿಸೋದ್ರಿಂದ ನಿಂತೋಗೋದ್ರಿಂದ ಏನಾಗ್ತೀರಾ, ಬಚಾವಾಗ್ಬಿಡ್ತೀರ. ಸ್ಲೋಗನ್ ब्राह्मणों का श्वास हिम्मत है जिसमें कठिन से कठिन कार्य भी आसान हो जाता है. ಸ್ಲೋಗನ್ ಆಗಿದೆ, ಬ್ರಾಹ್ಮಣರ ಉಸಿರಾಗಿದೆ ಸಾಹಸ. ಇದರಲ್ಲಿ ಕಷ್ಟಕ್ಕಿಂತಲೂ ಕಷ್ಟ ಕಾರ್ಯನೂ ಕೂಡ ಈಸಿ ಆಗೋಗ್ಬಿಡುತ್ತೆ. ಅಂದರೆ ಎಂಥ ಪರಿಶ್ರಮದ ಕಾರ್ಯನೂ ಈಸಿ ಆಗೋಗ್ಬಿಡುತ್ತೆ. ಮಾತೇಶ್ವರಿ ಜಿಗೆ ಅನುಮೋಲ ಮಹಾವಾಕ್ಯ, ಮಮ್ಮಾರವ್ರದ್ದು ಅಮೂಲ್ಯವಾಗಿರ್ತಕ್ಕಂಥ ಮಹಾವಾಕ್ಯಗಳು. ಮುಕ್ತಿ और ಮೋಕ್ಷ. ಮಮ್ಮರವರು ಮುಕ್ತಿ ಬಗ್ಗೆ ಮೋಕ್ಷದ ಬಗ್ಗೆ ಹೇಳಿದ್ದಾರೆ. ಆಜ್ಕಲ್ ಮನುಷ್ಯ ಮುಕ್ತಿ ಕೋ ಹಿ ಮೋಕ್ಷ ಕೇಳ್ತಾರೆ. ಈಗಿನ ಕಾಲದಲ್ಲಿ ಜನರು ಮುಕ್ತಿಯನ್ನೇ ಮೋಕ್ಷ ಅಂತ ತಿಳ್ಕೊತಾರೆ. वे ऐसा समझते हैं जो मुक्ति पाते हैं वे जन्म मरण से छूट जाते हैं. ಅವ್ರು ಈ ರೀತಿ ತಿಳ್ಕೊತಾರೆ, ಮುಕ್ತಿ ಪಡೆದವರು ಜನ್ಮ ಮರಣದಿಂದ ಬಿಡುಗಡೆ ಆಗಿ ಬ್ರಹ್ಮೈಕ್ಯ ಆಗ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. वे लोग तो जनन मरण में ना आना इनको ही ऊंच पद समझते. ಭಕ್ತಿ ಮಾರ್ಗದಲ್ಲಿ ಜನರು ಹುಟ್ಟು ಸಾವಿನಿಂದ ತಪ್ಪಿಸ್ಕೊಳ್ಳೋದನ್ನೇ ಮೋಕ್ಷ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದನ್ನೇ ಪ್ರಾರಬ್ಧ ಅಂತ ತಿಳ್ಕೊತಾರೆ. मुक्ति जीवन मुक्ति फिर उनको समझते हैं जो जीवन में रहकर अच्छा कर्म करते. ಮುಕ್ತಿ ಜೀವನ್ ಮುಕ್ತಿ ಅಂತ ಯಾವುದಕ್ಕೆ ತಿಳ್ಕೊತಾರೆ ಅಂದರೆ ಜೀವನದಲ್ಲಿದ್ದು ಒಳ್ಳೆ ಕಾರ್ಯ ಮಾಡೋದು. ಜೈಸೆ ಧರ್ಮಾತ್ಮ ಲೋಗ್ ಹೈ ಉನ್ಕೋ ಜೀವನ್ ಮುಕ್ತ ಸಮಸ್ತೆ.
ಒಳ್ಳೆ ಧರ್ಮಾತ್ಮರು ಯಾರಿದ್ದಾರೆ ಅವ್ರಿಗೆ ಜೀವನ್ ಮುಕ್ತರು ಅಂತ ತಿಳ್ಕೊಂತಾರೆ. ಬಾಕಿ ಕರ್ಮ ಬಂಧನ ಸೆ ಮುಕ್ತ ಹೋ ಜಾನಾ ತೋ ಯೇ ಕೋಟೋ ಮೇ ಸೆ ಕೋಯಿ ವಿರ್ಲಾ ಹಿ ಸಮಸ್ತೆ. ಬಾಕಿ ಕರ್ಮ ಬಂಧನಗಳಿಂದ ಮುಕ್ತರಾಗುವುದನ್ನು ಕೂಡ ಕೋಟಿನಲ್ಲಿ ಕೆಲವರು ಯಾರೋ ಅಪರೂಪಕ್ಕೆ ಅಂತ ತಿಳ್ಕೊಂತಾರೆ. ಅವ್ ಯಾ ಉನೋಂಕಿ ಅಪ್ನಿ ಮತ, ಇದು ಅವ್ರದೇ ಆಗಿರತಕ್ಕಂಥ ಮತ ಆಗಿದೆ. लेकिन हम तो परमात्मा द्वारा जान चुके हैं कि जब तक मनुष्य पहले विकारी कर्म बंधन से मुक्त नहीं हुआ तब तक आदि मध्यांತ್ಯ दुख से छूट नहीं सकेंगे. ಈಗ ನಮಗೆ ಪರಮಾತ್ಮನ ಕಡೆಯಿಂದ ಜ್ಞಾನ ಸಿಕ್ಕಿದೆ. ಎಲ್ಲಿವರೆಗೆ ಮೊಟ್ಟ ಮೊದಲು ವಿಕಾರಿ ಕರ್ಮ ಬಂಧನಗಳಿಂದ ಮುಕ್ತರಾಗೋದಿಲ್ಲ ಅಲ್ಲಿವರೆಗೆ ಆದಿ ಮಧ್ಯ ಅಂತ್ಯದ ದುಃಖದಿಂದ ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. तो इसमें छूटना यह भी एक स्टेज, ಇದರಿಂದ ಬಿಡುಗಡೆ ಆಗೋದು ಒಂದು ಸ್ಥಿತಿಯಾಗಿದೆ. तो भी पहले जब ईश्वरीय नॉलेज को धारणा करो तब ही उस स्टेज पर पहुंच सको. ಯಾವಾಗ ಈ ಒಂದು ಈಶ್ವರೀಯ ಜ್ಞಾನವನ್ನ ಧಾರಣೆ ಮಾಡ್ತಿರೋ ಆಗ ಆ ಸ್ಥಿತಿಯನ್ನು ತಲುಪ್ತೀರಾ. और उस स्टेज पर पहुंचाने वाला स्वयं परमपिता परमात्मा चाहिए. ಆ ಸ್ಥಿತಿಯನ್ನು ತಲುಪಿಸ್ತಕ್ಕಂಥವರು ಕೇವಲ ಪರಂಪಿತ ಪರಮಾತ್ಮನೇ ಬೇಕಾಗತ್ತೆ. ಕ್ಯೋಂಕಿ ಮುಕ್ತಿ ಜೀವನ್ ಮುಕ್ತಿ ದೇತೆ ವಹ. ಯಾಕೆಂದ್ರೆ ಎಲ್ಲಾ ಮನುಷ್ಯ ಮಾತ್ರಗೂ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡುವಂಥವರು ಶುಭವಾಗಿದ್ದಾರೆ. तो वे भी एक समय आए सबको मुक्ति जीवन मुक्ति दे देते. ಒಂದು ಟೈಮ್ ಈ ತರ ಬರುತ್ತೆ, ಎಲ್ಲರಿಗೂ ಅವರು ಮುಕ್ತಿ ಜೀವನ್ ಮುಕ್ತಿ ಇದು ಕೊಟ್ಬಿಡ್ತಾರೆ. ಬಾಕಿ ಪರಮಾತ್ಮ कोई अनेक बार नहीं आते हैं. ಬಾಕಿ ಪರಮಾತ್ಮ ಅನೇಕ ಬಾರಿ ಬರೋದಿಲ್ಲ. ना ऐसा समझे परमात्मा ही सब अवतार धारण करते हैं. ಪರಮಾತ್ಮ ಅನೇಕ ಅವತಾರಗಳನ್ನು ಧಾರಣೆ ಮಾಡಿ ಬರ್ತಾರೆ ಅಂತ ತಿಳ್ಕೊಬೇಡಿ. ಅಚ್ಚಾ, ಓಂ ಶಾಂತಿ.